ಬಿಸಿಯೂಟದಲ್ಲಿ ಹಲ್ಲಿ ಪ್ರತ್ಯಕ್ಷ 40 ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡೇಲಡುಕು ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪ್ರತ್ಯಕ್ಷ 50 ವಿದ್ಯಾರ್ಥಿಗಳು ಅಸ್ವಸ್ಥ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳೀಯ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಎಲ್ಲ ಮಕ್ಕಳ ಕ್ಷೇಮ ಸ್ಪಷ್ಟನೆ ಕೇಳಿದರು. ನಂತರ ಆಸ್ಪತ್ರೆಗೆ ಭೇಟಿ ನೀಡಿ ಖುದ್ದು ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿ ಎಲ್ಲ ಮಕ್ಕಳು ಕ್ಷೇಮ ಇರುವುದಾಗಿ ಸ್ಪಷ್ಟನೆ ನೀಡಿದರು. ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ದಾಖಲಾದ ಮಕ್ಕಳೊಂದಿಗೆ ಪೋಷಕರು, ನೂರಾರು ಗ್ರಾಮಸ್ಥರು, ಮುಖಂಡರು ಆಸ್ಪತ್ರೆಗೆ ದೌಡಾಯಿಸಿ ಜನ ಆಸ್ಪತ್ರೆಯಲ್ಲಿ ಜಂಗುಳಿಯಿಂದ ತುಂಬಿತ್ತು. ಬಿಇಒ, ಶಾಲಾ ಸಿಬ್ಬಂದಿ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖಾಧಿಕಾರಿಗಳು ತಮ್ಮ ಸಿಬ್ಬಂದಿಯೊಂದಿಗೆ ಆಸ್ಪತ್ರೆ ಮಕ್ಕಳೊಂದಿಗಿದ್ದು ಆತ್ಮಸ್ಥೈರ್ಯ ತುಂಬುವುದರಲ್ಲಿ ನಿರತರಾದರು. ಆಸ್ಪತ್ರೆಯ 16 ವೈದ್ಯರಿಂದ ದಾಖಲಾದ ಮಕ್ಕಳ ತಪಾಸಣೆ ಜೊತೆಗೆ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ಕೂಡ ಖುದ್ದು ಪರಿಶೀಲನೆ, ಪೋಷಕರಿಗೆ ಮತ್ತು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಲು ಮಗ್ನರಾದರು. 20ಕ್ಕೂ ಹೆಚ್ಚು ಮಕ್ಕಳಿಗೆ ನಿರಂತರ ವಾಂತಿ, ಭೇದಿ, ಅಗತ್ಯ ಚಿಕಿತ್ಸೆಯಲ್ಲಿ ನಿರತ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ವರ್ಗ ಚಿಕಿತ್ಸೆಗೆ ಮುಂದಾದರು. ಕೆಲವು ಮೂಲದ ಪ್ರಕಾರ ಬಿಸಿಯೂಟದ ಆಹಾರದಲ್ಲಿ 3 ದೊಣ್ಣೆಕಾಟ ಬಿದ್ದಿವೆ ಎಂಬುದಾಗಿ ಹೇಳಿಕೆ ಕೇಳಿಬಂದಿದೆ. ಆಹಾರದೊಂದಿಗೆ ಸತ್ತಿರುವ 3 ದೊಣ್ಣೆಕಾಟ ಪ್ರತ್ಯಕ್ಷ ಆತಂಕದಲ್ಲಿ ಅಸ್ವಸ್ಥ ಮಕ್ಕಳ ಪೋಷಕರು ಶಾಸಕರಿಂದ ಆತ್ಮಸ್ಥೈರ್ಯ ತುಂಬುವುದರಲ್ಲಿಯೇ ನಿರತರಾದರು. ವರದಿ ವಿಜಿ ವೃಷ್ಣವೇಂದ್ರ ಕೂಡ್ಲಿಗಿ. ಸಾಂಬಾರ್ ಹಾಕಕಾರ ನಿಮ್ಮ ಹೆಸರು? ಹೌದು. ಈಗ ಎಷ್ಟು ಜನಕ್ಕೆ ಹಾಕಿದ್ರಿ ಅಲ್ಲೇ? LKG ಕಳಿಸಿದ್ವಿ ರೀ. ಹೆಡ್ ಮಾಸ್ಟರ್ ಬಂದು ಸಾಂಬಾರು ಕುಡಿದೋದು ಮಕ್ಕಳಿಗೆ ಮಾಡಿಸಿ ಕುಡಿಯೋದಿಂದ ಮಾಡಿ ನೀವು ಅಂತ ಹೇಳೋದು. LKG ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಸಾಂಬಾರು ಹಾಕಿ ಕಳಿಸಿದ್ವಿ. ನಾವು ಊಟ ಮಾಡಿದ್ರೆ ಮಕ್ಕಳಿಗೆ ಚಿತ್ರಾನ್ನ ಮಾಡಿದ್ದು ಇಲ್ಲ, ಅನ್ನ ಸಾಂಬಾರು ಮಾಡಿದ್ವಿ ಫಸ್ಟ್. ಎಲ್ಲ ಚೆನ್ನಾಗಿರೋದು. ಏನಾಗತ್ತೆ? ಕಮ್ಮಿ ಆಗತ್ತಾ? ಹೌದಾ? ಏನಂದ್ರು? ವಾಂತಿ ಆಗತ್ತಾ? ಏನು ಕಾರಣ? ಸ್ಕೂಲಲ್ಲಿ ಎಷ್ಟು ಗಂಟೆಗೆ ಆಯ್ತು ಅಂತ ಗೊತ್ತಾ? ನಾವು ಇದ್ದಿಲ್ಲ, ಆಸ್ಪತ್ರೆಯಿಂದ ನಾವು ಕೆಲಸ ಮಾಡಕ್ಕೆ ಬಂದಿದ್ವಿ. ಊರಾಗ ನಮ್ಮ ಅಣ್ಣ 1 ಗಂಟೆ ಬಿಸಿ ಊಟ ಟೈಮಲ್ಲಿ ಆಗಿತ್ತು. ಅಂದಲ್ಲಿ ಸಂಬಾರಲ್ಲಿ ಅಲ್ಲಿ ಬಿದ್ದಿತ್ತಂತೆ. ಸಂಬಾರಲ್ಲಿ ಅಲ್ಲಿ ಬಿದ್ದಿತ್ತಂತೆ. ಅದಕ್ಕೋಸ್ಕರ ಈ ಥರ ಎಫೆಕ್ಟ್ ಆಯಿತು. 4 ಗಂಟೆಗೆ ಹೇಳಿದ್ರು. ಇವಳಿಗೆ ಇಲ್ಲ, ಆರಾಮ್ ನಾರ್ಮಲ್ ಇದೆ. ಸೀರಿಯಸ್ ಅಷ್ಟೇ. ಸ್ವಲ್ಪ ವಾಂತಿ ಆಗ್ತದೆ. 2 ಟೈಮ್ಸ್ ಆಯ್ತು ವಾಂತಿ.